ಪಣಜಿ ದೂದ್ಸಾಗರ್. ವೆಲ್ಕಮ್ ಟು ಗೋವಾ. ಬ್ರೋ, ನನಗೂ ಅಡ್ರೆಸ್ ಗೊತ್ತಿಲ್ಲ. ನಾನು ಇವಾಗ ಜಸ್ಟ್ ಬಂದೆ. ನಾನು ಫಸ್ಟ್ ಟೈಮ್ ಬಂದಿರೋದು. ಬಾಗ ಬೀಚ್ ಬ್ರೋ. ಸ್ಟ್ರೈಟೇನಾ ನೀವು? ಬನ್ನಿ ಹಂಗಂದ್ರೆ. ಇಲ್ಲೇನು ಹೆಲ್ಮೆಟದಲ್ಲ ಏನಿಲ್ಲ ತಾನೆ ಇಲ್ಲಿ? ಹೌದಾ, ಇರ್ತಾರಾ? ಹಾಂ, ಹಂಗಂದ್ರೆ ಡೌಟೇ ಬ್ರೋ. ತಂದಿಲ್ಲ ನಾನು, ತಂದಿಲ್ಲ. ಇನ್ನೊಂದು ಹೆಲ್ಮೆಟ್ ನಾನು ತಂದಿಲ್ಲ. ಪಿಲ್ಲನ್ ಹೆಲ್ಮೆಟ್ ಏನು ಬೇಡ ತಾನೆ? ಹಾಂ, ಹಂಗಂದ್ರೆ ಓಕೆ. ಏನು ಚಂದ ಅಲ್ಲ ಸೈ ಗುರು. ಗೋವಾ ಹಿಂಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮಸ್ತಾಗಿದೆ ಮಾತ್ರ. ಅದೇ ಅನ್ಕೊತಿದ್ದೆ ಏನಕ್ಕೆ ಗೋವಾ 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 ಅಂತಿರ್ತಾರೆ ಅಂತ. ಬಟ್ ಅವರೆಲ್ಲ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನನಗೆ ಈ ಥರ ಹಿಂಗೆ ಗ್ರೀನರಿ ಮಧ್ಯದಲ್ಲಿ ಇರೋದಕ್ಕೆ ಇಷ್ಟ ನನಗೆ. ಗ್ರೀನ್ರಿ ಮಾತ್ರ ಸೈಕ್. ನೋಡ್ರಿ, ಅದು ಏನು ಮಸ್ತ್ ಕಾಣ. ನಿಮಗೆ ಕಾಣಿಸ್ತಿದೆ ಅಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಸೈಕಾಗಿದೆ. ಅದು ಬ್ರೌನ್ ಕಲರ್ ಇದು ಗ್ರಾಸಸ್ ಒಣಗೋಗಿರೋದು. ಮೋಪಾ ಏರ್ಪೋರ್ಟ್. ನನಗೂ ಗೊತ್ತಿಲ್ಲ ಹೆಂಗೆ ಬಂದೆ ಗೋವಾಗೆ ಅಂತ. ಸೊ ಜಸ್ಟ್ ಹಂಗೂ ಇಲ್ಲ ಹಿಂಗೂ ಇಲ್ಲ. ಆವಾಗಲೇ ಹೇಳಿದ್ನಲ್ಲ, ಒಬ್ಬ ಪಾಂಡಿಚೇರಿ, ಒಬ್ಬ ರಾಮೇಶ್ವರಂ ಹೋಗಿದ್ದಾನೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ. ಸೊ ಸೀದಾ ಅಪೋಸಿಟ್ ಡೈರೆಕ್ಷನಲ್ಲಿ ಹೊಡೆದೆ ಗಾಡಿನ. ಸೊ ಇಲ್ಲಿ ಬಂದು ಎಂಡಾದೆ. ಬಟ್ ಬಂದಿದ್ದಕ್ಕೂ ವರ್ತ್ ಅನಿಸ್ತು ಗುರು. ಆದರೆ ಇವಾಗ ಇನ್ನೊಂದು ಏನಂದರೆ ವಾಪಸ್ ಹೋಗುವಾಗಲೇ ಇರೋದು 600 ಕಿಲೋಮೀಟ್ರ್ ಓಡಿಸ್ಬೇಕು ಇವಾಗ. ತಿರ್ಗಾ ಬರ್ತೇನೋ ಜೋಶಲ್ಲಿ ಬಂದ್ಬಿಟ್ಟೆ, ಹೋಗ್ತಾ ಹೆಂಗೆ ಅಂತ ಗೊತ್ತಿಲ್ಲ. ಮೇ ಬಿ 2 ಸ್ಟಾಪ್ ಕೊಡ್ತೀನಿ ಅನ್ಕೊತೀನಿ. ಬೆಳಗಾವಿಲಿ ಒಂದು ಸ್ಟಾಪು, ಅಲ್ಲೇ ಸ್ಟೇ ಆಗಿ ಆಮೇಲೆ ಇನ್ನೂ 300 ಮೇ ಬಿ ನೆಕ್ಸ್ಟ್ ಡೇ, ಇಲ್ಲ ಅಂದರೆ ಅವತ್ತಿನ ನೈಟೇ ಅನ್ಕೊತೀನಿ. ಓಕೆ, ಅಲ್ಲಿ ಬೀಚ್ ಹತ್ರ ಹೋದಾಗ ಸಿಗೋಣ.
ನಮಸ್ತೆ. ಸೊ ಫೈನಲಿ ಗೋವಾ ರೀಚ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. 3 ಏನೋ ಮಲ್ಕೊಂಡಿದ್ದು, ನೋಡಿದ್ರೆ 3 ಸಮಥಿಂಗ್. ಹೌದು 1 ಏನೋ 1 ಮಲ್ಕೊಂಡು ಒಂದು 2 ಹಂಗೆ ಎದ್ದೇಳೋಣ ಅಂದ್ಕೊಂಡೆ. ಎದ್ದು ಸ್ವಲ್ಪ ಎಲ್ಲ ಕಡೆ ಓಡೋಣ ಅಂತ ನೋಡಿದ್ರೆ ಕ್ಲೀನಾಗಿ ಶೆಡ್ ಆಗ್ಬಿಟ್ಟಿದ್ದೀನಿ. ಸೊ ಇನ್ನು ಅದಕ್ಕೆ ಇವಾಗ ಸ್ವಲ್ಪ ರೆಡಿ ಆಗ್ಬಿಟ್ಟು, ಇನ್ನೂ ಊಟನೂ ಮಾಡಿಲ್ಲ, ಫಸ್ಟು ಹೋಗಿ ಊಟ ಮಾಡಿಕೊಂಡು ಆಮೇಲೆ ಬೀಚ್ ಹತ್ರ ಹೋಗ್ತೀನಿ. ಬೀಚ್ ಹತ್ರ ಸಿಗೋಣ.